ಪ್ರಯಾಣ ಸ್ಟಾರ್ಟ್ ಮಾಡಿದ್ದು ಎಲ್ಲದೂ ಸರಿಯಾಗಿದೆ ಅಂತ ಅಲ್ಲ. ನನ್ನೊಳಗೆ ಎಷ್ಟೋ ವಿಷಯಗಳು ತುಂಬಾ ದಿನಗಳಿಂದ ಸೈಲೆಂಟ್ ಆಗ್ಬಿಟ್ಟಿತ್ತು. ಕಳೆದೋಗಿರೋ ನನ್ನ ನಾನು ಮತ್ತೆ ಹುಡುಕ್ಬೇಕಿತ್ತು, ಅಥವಾ ಆ ಕಳೆದೋಗಿರೋ ಭಾಗಕ್ಕೆ ಒಂದು ಬೀಳ್ಕೊಡುಗೆ ಕೊಡಬೇಕಾಗಿತ್ತು. ಅದಕ್ಕೆ ಶುರು ಮಾಡಿದೆ. ಜೀವನದಲ್ಲಿ ಕೆಲವು ಫೇಸ್ಗಳು ಬರುತ್ತೆ, ಏನೂ ಅರ್ಥ ಆಗುತ್ತೆ. ಪ್ರತಿದಿನ ಎದ್ದಾಗ ಅದೇ ಪ್ರಶ್ನೆಗಳು, ಅದೇ ತಲೆಭಾರ, ಏನೋ ಮಿಸ್ ಆಗ್ತಿದೆ ಅನ್ನೋ ಫೀಲಿಂಗ್ ಇದ್ದೇ ಇರುತ್ತೆ. ನಾನು ಕೂಡ ಅದೇ ಫೇಸಲ್ಲಿದ್ದೆ. ಏನು ಮಿಸ್ಟೇಕ್ ಆಯಿತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಹಿಂದೆ ಇದ್ದಿದ್ದು ನಾನು ಇವಾಗಿಲ್ಲ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು. ಪ್ರಪಂಚ ಮಾತ್ರ ಮುಂದೆ ಹೋಗ್ತಾ ಇದೆ, ಆದರೆ ನಾನು ನನ್ನ ಹಿಡಿದಿಟ್ಕೊಳ್ಳೋಕ್ಕೆ ಒದ್ದಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಜನವರಿ 5, 2025. ಹೀಗೆ ಒಂದಿನ ರೀಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸಡನ್ ಆಗಿ ಕಣ್ಣೆದುರುಗಡೆ ಒಂದು ರೀಲ್ ಬಂತು. ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಲ್ಲಿ ರೀಲ್ ಮುಖ್ಯ ಆಗಿರಲಿಲ್ಲ, ಅಥವಾ ಅಲ್ಲಿರೋ ಕಂಟೆಂಟ್ ಕೂಡ ಆಗಿರಲಿಲ್ಲ. ನಾನು ನೋಡಿದ್ದು ಆ ಲೈನ್ 144 ವರ್ಷ. ಮೊದಲನೇ ಸರಿ ಎಷ್ಟೋ ದಿನ ಆದ್ಮೇಲೆ ನನಗನ್ಸಿದ್ದು ಲೈಫ್ ನನ್ನ ಜೊತೆ ಮಾತಾಡ್ತಾ ಇದೆ ಅಂತ. ನಾನೀಗ ಹೊರಟಿಲ್ಲ ಅಂದರೆ ಇನ್ಯಾವತ್ತೂ ಹೊರಡಲ್ಲ ಅಂತ ಅಂದ್ಕೊಂಡೆ. ತುಂಬ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ನಾನೆಲ್ಲ ಆಪ್ಷನ್ಗಳನ್ನ ನೋಡಿದೆ. ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು, ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟ ಆಗಲಿಲ್ಲ, ಮತ್ತು ಫ್ಲೈಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಕೊನೆಯದಾಗಿ ಉಳಿದಿದ್ದು ನನ್ನ ಬೈಕ್. ಅದು ಟೂರರ್ ಬೈಕ್ ಅಲ್ಲ, ಅಥವಾ ಸ್ಪೋರ್ಟ್ಸ್ ಬೈಕ್ ಕೂಡ ಅಲ್ಲ. ಶುರುನಲ್ಲಿ ಇದು ಇಂಪಾಸಿಬಲ್ ಅಂತ ಅನ್ನಿಸ್ತು, ಯಾಕಂದರೆ ನಾನು 300 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಓಡಿಸೇ ಇಲ್ಲ. ಅದ್ರ ಜೊತೆಗೆ ಈ ಟ್ರಿಪ್ನ ಟೋಟಲ್ 4600 ಕಿಲೋಮೀಟರ್. ನಿಜಕ್ಕೂ ಇದು ದೊಡ್ಡ ಚಾಲೆಂಜ್ ಅಂತಲೇ ಅನ್ನಿಸ್ತು. ನನಗೆ ಭಯನೂ ಇತ್ತು, ಆದರೆ ನಾನು ಯಾವ ಹಂತದಲ್ಲಿದ್ದೆ ಅದು ನನ್ನ ಪುಷ್ ಮಾಡ್ತು. ನೀನು ಮಾಡ್ತೀಯಾ, ನೀನು ಹೊರಡು ಅಂತ. ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ, ಟೂರಿಂಗ್ ಬೇಕಾಗಿರೋ ಎಲ್ಲ ರೀತಿ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಫೆಬ್ರವರಿ 7ನೇ ತಾರೀಕು ಶಿವಮೊಗ್ಗದಿಂದ ಹೊರಟೆ. ನಾನು ಹೊರಟಿದ್ದು ಊರು ಬಿಟ್ಟು ಓಡೋಗಂತಾರನೋ ಅಥವಾ ಯಾವುದೋ ಹೊಸ ಊರನ್ನು ನೋಡೋ ಥರನೋ ಅಲ್ಲ. ಯಾವುದೋ ವ್ಯಕ್ತಿ ಕೊನೆಗೆ ತನ್ನನ್ನು ತಾನೇ ಮೀಟ್ ಆಗಕ್ಕೆ ಹೊರಟೋ ಒಂಥರ. ನಾನು ಸಿಟಿಯಿಂದ ಹೊರಗೆ ಹೋಗ್ತಿದ್ದಂಗೆ ಆ ಸೈಲೆನ್ಸ್ ತುಂಬ ಜೋರಾಗಿತ್ತು. ಸೈಲೆನ್ಸ್ ಇದ್ರೂ ಕೂಡ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರಲಿಲ್ಲ, ಎಲ್ಲದು ಅರ್ಥ ಆಗಿ ಸ್ಟಾರ್ಟ್ ಆಗ್ತಾ ಇತ್ತು. ತುಂಬ ದಿನ ಆದ್ಮೇಲೆ ನಾನು ತಂದೆ ಯೋಚನೆಗಳನ್ನ ಯಾವುದೇ ರೀತಿ ಭಯ ಅಥವಾ ಜಡ್ಜ್ಮೆಂಟ್ ಇಲ್ಲದೆ ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ದೆ. 600 ಕಿಲೋಮೀಟರ್ ಓಡಿಸಾದ್ಮೇಲೆ ಸೋಲಾಪುರ್ ರೀಚ್ ಆಗೋದ್ರೊಳಗಡೆ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಬೇರೆ ನಾಗ್ಪುರ್ಗೆ ಹೊರಡ್ಬೇಕಿತ್ತು. ಫೆಬ್ರವರಿ 8, 2025 ನಾಗ್ಪುರ್ ಕಡೆಗೆ ನಾನು ಹೊರಟೆ. ಈ ಒಂಥರ ಲಾಂಗ್ ಹೈವೇಗಳು ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳನ್ನ ತೋರಿಸುತ್ತೆ ಅನ್ಸುತ್ತೆ. ರೈಡ್ ಮಾಡುವಾಗೆಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರಲಿಲ್ಲ, ಲೈಫ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೆ. ನಾವೇ ಅನ್ಕೊಳ್ತಿದ್ದಾಗ ಹೇಗೆ ಲವ್ ಬದಲಾಗುತ್ತೆ, ನಮ್ಮದೇ ಕಥೆಯಿಂದ ನಾವು ಹೇಗೆ ಡಿಸ್ಕನೆಕ್ಟ್ ಆಗ್ತೀವಿ, ಮತ್ತೆ ನಮ್ಮೊಳಗೇನಾದರೂ ಶಿಫ್ಟ್ ಆಗಲಿ ಅಂತ ನಾವು ಹೇಗೆ ಆಸೆ ಇಟ್ಕೊಂತೀವಿ ಅಂತ. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು, ರೋಡ್ ಕೂಡ ಎಂಡ್ಲೆಸ್ ಅಂತ ಅನಿಸ್ತಾ ಇತ್ತು. ಆದರೆ ಈ ರೈಡ್ ಬೇಕೇ ಬೇಕಿತ್ತು. ಒಂದು ಚಿಕ್ಕ ಟೀ ಸ್ಟಾಲಲ್ಲಿ ನಾನು ನಿಂತಾಗ ಯಾರೋ ಒಬ್ರು ಅಪರಿಚಿತರು ನಾನು ಕೇಳಿದಾಗ ಟೀಗಿಂತ ಮುಂಚೆ ನೀರು ಕುಡೀರಿ, ಟಯರ್ಡ್ ಆಗಿರ್ತೀರಾ ಅಂತ ಅಂದಾಗ ಪರಿಚಯದವ್ರು ಕೂಡ ನಮಗೆ ಇಷ್ಟು ಪ್ರೀತಿ ಕೊಡಲ್ವೇನೋ ಅಂತ ಅನ್ಸ್ಬಿಡ್ತು. ರಾತ್ರಿ 9:30 ಹೊತ್ತಿಗೆ ನಾನು ನಾಗ್ಪುರ್ ರೀಚ್ ಆಗಿದ್ದೆ. ಧೂಳು, ಟ್ರಾಫಿಕ್, ಬಿಸಿಲು ಇದೆಲ್ಲದರಿಂದನೂ ಟಯರ್ಡ್ ಆಗಿದ್ದೆ. ರೂಮ್ ರೀಚ್ ಆದ ತಕ್ಷಣ ಮಲಗಿದ್ರೆ ಸಾಕು ಅಂತ ಅಂದ್ಕೊಂಡು ರಿಸೆಪ್ಷನ್ ಹತ್ರ ಹೋದಂಗೆ ಒಬ್ರು ಸೀನಿಯರ್ ಕಪಲ್ ಸಿಕ್ಕಿದ್ರು. ಅವರು ಇವ್ರು ರೈಡರ ಅಂತ ಕೇಳಿದಾಗ ಏನೋ ಒಂಥರ ಖುಷಿ ಆಯಿತು. ಅವ್ರಿಗೆ ನನ್ನ ಸ್ಟೋರಿನೆಲ್ಲ ಹೇಳ್ದೆ. ಆಗ ಅವರು, ನೀವು ನಮ್ಮ ಮಹಾರಾಷ್ಟ್ರದ ಗೆಸ್ಟ್, ಇವತ್ತು ನೀವು ನಮ್ಮ ಜೊತೆ ಊಟಕ್ಕೆ ಬರಲೇಬೇಕು ಅಂತ ಫೋರ್ಸ್ ಮಾಡಿ ನನ್ನ ಊಟಕ್ಕೆ ಕರ್ಕೊಂಡು ಹೋದ್ರು. ಮನಸ್ಸಿಲ್ದೇ ಇದ್ರು ಅವ್ರ ಜೊತೆ ಹೋದೆ. ಅವರು ಪ್ರಯಾಗಲ್ಲಿರೋ ಎನರ್ಜಿ, ಅಲ್ಲಿ ಡಿವೋಷನ್ ಆ್ಯಂಡ್ ಅಲ್ಲಿ ನಡೆಯೋ ಸ್ಕ್ಯಾಮ್ಗಳ ಬಗ್ಗೆ ನನಗೆ ತುಂಬ ಡೀಟೇಲ್ ಆಗಿ ಹೇಳಿದ್ರು. ಆಗ ನನಗೆ ಅರ್ಥ ಆಗಿತ್ತು ನಾನು ಕರೆಕ್ಟ್ ಆಗಿರೋ ಡೈರೆಕ್ಷನಲ್ಲೇ ಹೊರಟಿದ್ದೀನಿ ಅಂತ. ಫೆಬ್ರವರಿ 9, 2025 ನಾಗ್ಪುರ್ ಟು ಪ್ರಯಾಗ್. ಮೋಸ್ಟ್ಲಿ ಇದು ನನ್ನ ಎಲ್ಲ ರೀತಿಲೂ ಟೆಸ್ಟ್ ಮಾಡಿದ್ದಿನ. ಬಿಸಿಲು, ಧೂಳು, ಮುಗಿಯೋಕ್ಕೆ ರೆಡಿನೇ ಇಲ್ಲದೆ ಇರೋ ರೋಡ್ಗಳು, ಮೈಲ್ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಬಾಡಿ ಸಾಕು ಅಂತ ಹೇಳ್ತಾ ಇತ್ತು. ಆದರೆ ಕೆಲವು ರೋಡ್ಗಳ ವಿಷಯನೇ ಆ ಥರ. ಅವುಗಳನ್ನ ನಾವು ಕಂಫರ್ಟ್ಗೋಸ್ಕರ ಚೂಸ್ ಮಾಡೋದಿಲ್ಲ, ನಾವು ಯಾವ ಥರ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನಮ್ಗೆ ಆ ಚಾಲೆಂಜ್ನ ಪೋಸ್ ಮಾಡುತ್ತೆ. ಇನ್ನು ಮಧ್ಯಪ್ರದೇಶ್ ಬಾರ್ಡರ್ ಕ್ರಾಸ್ ಮಾಡಿ UP ಎಂಟರ್ ಆಗಬೇಕು. ಅವಾಗ ನನಗೆ ಗೊತ್ತಾಗಿತ್ತು ನಾನು ಆಲ್ಮೋಸ್ಟ್ ಒಂದು 10 to 15 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅಲ್ಲೇ ಇದ್ದಿದ್ದು ಲೋಕಲ್ ಬೈಕರ್ಸು, ಇಲ್ಲೇ ನಿಂತ್ಕೊಂಡ್ರೆ ನೀವು ಮುಂದೆ ಹೋಗಲ್ಲ, ನಮ್ಮ ಜೊತೆ ಬನ್ನಿ ಅಂತ ಶಾರ್ಟ್ಕಟ್ಸಲ್ಲಿ, ಡೈವರ್ಷನ್ಸ್ಗಳಲ್ಲಿ ನನ್ನ ಕರ್ಕೊಂಡು ಹೋಗಿ ಆ ಟ್ರಾಫಿಕ್ ಜಾಮ್ನ ಆಲ್ಮೋಸ್ಟ್ ಒಂದು 2 ಅವರ್ಸಲ್ಲಿ ಕ್ಲಿಯರ್ ಮಾಡಿಸಿಕೊಟ್ರು. ಯಾರೋ ಸ್ಟ್ರೇಂಜರ್ಸ್ ಇನ್ನೊಬ್ಬ ಸ್ಟ್ರೇಂಜರ್ಗೆ ಗೈಡ್ ಮಾಡೋದನ್ನ ನೋಡ್ತಾ ಇದ್ದಾಗ ನಮಗೆ ಏನು ರಿಟರ್ನ್ ಕೊಡೋಕ್ಕಾಗ್ತಾ ಇರೋ ಜನರು ನಮಗೆ ಸಹಾಯ ಮಾಡೋದೇ ಒಂಥರ ನಂಬಿಕೆ ಅಂತ. ರಾತ್ರಿ 10:30ಗೆ ಪ್ರಯಾಗ್ರಾಜ್ ರೀಚ್ ಆದ. ಫೈನಲಿ ಎಲ್ಲೋ ರೀಲಲ್ಲಿ ನೋಡಿದ್ದು ಥಾಟು, ಇಂಪಾಸಿಬಲ್ ಅನ್ಕೊಂಡಿದ್ದೆ ಜರ್ನಿ, ಎಲ್ಲದನ್ನು ನಾನು ಕಂಪ್ಲೀಟ್ ಮಾಡಿ ಇಲ್ಲಿಗೆ ರೀಚ್ ಆಗಿದ್ದೆ.
ಮನಸ್ಸಿಗೆ ಒಂದು ಶಾಂತಿ ಇತ್ತು. ಆಲ್ಮೋಸ್ಟ್ 1 ತಿಂಗಳಿಂದ ನಾನು ಮಾಡ್ತೀನೋ ಇಲ್ವೋ ಅಥವಾ ಈ ಪ್ಲಾನ್ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಎಲ್ಲೋ ಡೌಟ್ಗಳಿಗೆ ನನಗೆ ಆನ್ಸರ್ ಸಿಕ್ಕಿತ್ತು. ಆ ಜಾಗದಲ್ಲಿ ನಾನು ನಿಂತಿದ್ದೆ. ಇಲ್ಲಿ ಯಾವುದೇ ರೀತಿ ಪ್ರಶ್ನೆಗಳು ಅಥವಾ ಜಡ್ಜ್ಮೆಂಟ್ ಉಳಿದಿರಲಿಲ್ಲ. ಕೇವಲ ಒಂದು ಕನ್ಫರ್ಮೇಷನ್ ಇತ್ತು, ಐ ಡಿಡ್ ಇಟ್ ಅನ್ನೋದು. ಆ ದಿನ ಬೆಳಗ್ಗೆ ಅರೈಲ್ ಘಾಟಲ್ಲಿರೋ ಸಂಗಮ್ ಕಡೆಗೆ ನಾನು ಹೊರಟಿದ್ದೆ. ಗಂಗಾ ಯಮುನಾ ಸರಸ್ವತಿ ಸೇರೋ ತ್ರಿವೇಣಿ ಸಂಗಮ್ನ ಮೊದಲನೇ ಸರಿ ನೋಡಿದೆ. ಜನರು ಗಲಾಟೆ, ಎಲ್ಲೋ ದೂರದಲ್ಲಿ ಕೇಳೋ ಮಂತ್ರಗಳು, ಕಣ್ಣಿಗೆ ಬೀಸೋ ಗಾಳಿ, ಇದೆಲ್ಲದೂ ಸೇರಿ ಇಲ್ಲಿ ಮೊದಲನೇ ಸರಿ ನನ್ನೊಳಗೆ ಏನೋ ಒಂದು ಚೇಂಜ್ ಇದೆ ಅಂತ ನನಗನ್ಸಕ್ಕೆ ಸ್ಟಾರ್ಟ್ ಆಯಿತು. ನಾನು ನೀರಿಗಿಳಿದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಸುತ್ತಮುತ್ತ ಎಲ್ಲ ಕಡೆ ಇರೋ ಗಲಾಟೆ ಸೈಲೆಂಟ್ ಆದಂಗೆ ಅನ್ನಿಸ್ತು. ಅದು ಶಾಶ್ವತವಾಗಲ್ದೇ ಇದ್ರೂ ನನಗೆ ಸಾಕಾಗಷ್ಟು ಅಂತ ಅನ್ನಿಸ್ತು. ನಾನು ಈ ಕ್ಷಣದಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತು. ನಾನಿನ್ನೂ ಬದುಕಿದ್ದೀನಿ, ಉಸಿರಾಡ್ತಾ ಇದ್ದೀನಿ, ಲೈಫಲ್ಲೆಲ್ಲ ಕಳ್ಕೊಂಡಿದ್ರು ಕೂಡ ಮತ್ತೆ ರೀಬಿಲ್ಡ್ ಮಾಡೋಕ್ಕೆ ನನಗೆ ಇನ್ನೂ ಎನರ್ಜಿ ಇದೆ ಅಂತ ನನಗೆ ಅವಾಗ ರಿಯಲೈಸ್ ಆಯಿತು. ಬೈ ದ ವೇ, ಈ ಕ್ಷಣ ಯಾವುದೋ ಒಂದು ರಿಲೀಜಿಯಸ್ ಮೂಮೆಂಟ್ ಅಂತ ನನಗೆ ಅನ್ನಿಸ್ತಿಲ್ಲ. ಮತ್ತೆ ನಾನು ವಾಪಸ್ ನನ್ನ ಮನೆಗೆ ಸೇರಿದ್ನೇನೋ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಬಂದಿತ್ತು. ಶಿವಮೊಗ್ಗದಿಂದ ಸೋಲಾಪುರ್, ನಾಗ್ಪುರ್, ಪ್ರಯಾಗ್ರಾಜ್ವರೆಗೆ ಯಾವುದೇ ರಸ್ತೆ ನನಗೆ ಉತ್ತರಗಳನ್ನ ಕೊಡಲಿಲ್ಲ. ಮತ್ತೆ ನನ್ನ ಪರೀಕ್ಷೆನೇ ಮಾಡ್ತಾ ಇತ್ತು. ಆದರೆ ಅದೆಲ್ಲದೂ ನನಗೆ ಯೋಚನೆ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿತ್ತು. ಈ ರೈಡ್ ಬೈ ಕುಂಭಮೇಳದ ಬಗ್ಗೆ ಆಗಿರಲಿಲ್ಲ. ದಾರಿಲೆಲ್ಲೋ ಕಳ್ಕೊಂಡಿರೋ ನನ್ನನ್ನು ಮತ್ತೆ ವಾಪಸ್ ಪಡ್ಕೊಂಡಂಗಿತ್ತು.